ಕನ್ನಡ ನಾಡಿನ ಜೀವನದಿ ತಾಯಿ ಕಾವೇರಿ ತೀರ್ಥೋದ್ಭವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ತಾಯಿ ಕಾವೇರಿ ತೀರ್ಥರೂಪಿಣಿಯಾಗಿ ಆವಿರ್ಭವಿಸಲಿದ್ದಾಳೆ. ಈ ಹಿನ್ನೆಲೆಯಲ್ಲಿ ತಲಕಾವೇರಿ ಮಾತ್ರವಲ್ಲ, ಭಾಗಮಂಡಲ ಕ್ಷೇತ್ರದಲ್ಲೂ ಕೂಡ ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು. ಸದ್ಯ ನಾವು ಭಗಂಡೇಶ್ವರ ದೇವಾಲಯದ ಮುಂಭಾಗದಲ್ಲಿರುವ ಸಂಗಮ ಪ್ರದೇಶದಲ್ಲಿದ್ದೀವಿ. ಇದು ಸಂಗಮ, ತಾಯಿ ಕಾವೇರಿ ಹಾಗೂ ಕನ್ನಿಕೆ ಸುಜೋತಿ ನದಿಗಳು ಸಂಗಮವಾಗುವಂತಹ ಸ್ಥಳ. ಈ ಒಂದು ಸ್ಥಳಕ್ಕೆ ಬಂದು ಪಿಂಡ ಪ್ರದಾನವನ್ನ ಮಾಡಿ ಇಲ್ಲಿ ಸ್ನಾನವನ್ನ ಮಾಡಿ ನಂತರ ಎಲ್ಲರೂ ಕೂಡ ಭಕ್ತಾದಿಗಳು ತಲಕಾವೇರಿಗೆ ಬರ್ತಾರೆ. ಇಲ್ಲಿ ಬಂದು ಪುಣ್ಯ ಸ್ನಾನ ಮಾಡಿ ಪಿಂಡ ಪ್ರದಾನ ಮಾಡಿದ್ರೆ ಇವತ್ತು ಮೋಕ್ಷ ಸಿಗುತ್ತೆ. ಈ ಕಾರಣಕ್ಕಾಗಿ ಭಕ್ತಾದಿಗಳಿಗಾಗಲೇ ಬಂದು ಇಲ್ಲಿ ಪುಣ್ಯ ಸ್ನಾನದಲ್ಲಿ ನಿರತರಾಗಿರ್ತಕ್ಕಂಥದ್ದು. ಇಲ್ಲಿ ಈ ಒಂದು ಸಂಗಮ ಕ್ಷೇತ್ರದಲ್ಲಿ ಆ ಒಂದು ಪುಣ್ಯ ಸ್ನಾನ ಮಾಡಿ ನಂತರ ತಲಕಾವೇರಿಗೆ ಬಂದು ತಲಕಾವೇರಿಯಲ್ಲಿ ತಾಯಿ ಕಾವೇರಿ ತೀರ್ಥರೂಪಿಣಿಯಾಗಿ ಏನು ಆವಿರ್ಭವಿಸ್ತಾಳೆ ಆ ಒಂದು ಕ್ಷಣವನ್ನ ಕಣ್ತುಂಬಿಕೊಳ್ತಾರೆ. ಈ ಹಿನ್ನೆಲೆಯಲ್ಲಿ ಮೇಲ್ಭಾಗದ ದೃಶ್ಯಾವಳಿಗಳು ಕೂಡ ನಾವು ನೋಡ್ತಾ ಇದೀವಿ. ಆ ಒಂದು ಮೇಲ್ಭಾಗದಲ್ಲಿ ಪಿಂಡ ಪ್ರದಾನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ರಾಜ್ಯ ಮಾತ್ರವಲ್ಲ, ನೆರೆಯ ರಾಜ್ಯಗಳಿಂದಲೂ ಕೂಡ ಹಲವಾರು ಭಕ್ತರು ಬಂದು ಬೆಳಗ್ಗಿನಿಂದಲೇ ಈ ಒಂದು ಪಿಂಡ ಪ್ರದಾನ ಕಾರ್ಯದಲ್ಲಿ ಏನು ನಿರತರಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು ಭಾಗಮಂಡಲ ಕ್ಷೇತ್ರವು ಕೂಡ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಿದೆ. ಜೊತೆಗೆ ಪ್ರಮುಖವಾಗಿ ಇನ್ನೊಂದು ವಿಚಾರ ಅಂತಂದ್ರೆ ಈ ಒಂದು ಸಂಗಮ ಕ್ಷೇತ್ರಕ್ಕೆ ನವವಧುಗಳು ಬಂದು ದಂಪತಿಗಳು ಬಂದು ಪುಣ್ಯ ಸ್ನಾನವನ್ನ ಮಾಡಿದ್ರೆ ಪುಣ್ಯ ಪ್ರಾಪ್ತಿ ಆಗುತ್ತೆ. ಈ ಕಾರಣಕ್ಕಾಗಿ ಅವರುಗಳು ಕೂಡ ಬಂದು ಇಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಕ್ಷೇತ್ರ ಸಾಕಷ್ಟು ಮಹತ್ವವನ್ನು ಪಡೆದಿದೆ. ಅದರಲ್ಲೂ ಕೂಡ ಇವತ್ತೇನು ಕಾವೇರಿ ಸಂಕ್ರಮಣದ ದಿನ ಏನಿದೆ, ಈ ದಿನದಲ್ಲಿ ಬಂದು ಇಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ರೆ ಹೆಚ್ಚಿನ ಒಂದು ಪುಣ್ಯ ಪ್ರಾಪ್ತಿ ಆಗುತ್ತೆ. ಹೀಗಾಗಿ ಈ ಕಾರಣಕ್ಕಾಗಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಭಾಗಮಂಡಲದ ಸಂಗಮ ಏನಿದೆ ಈ ಒಂದು ಸಂಗಮಕ್ಕೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಪ್ರಜ್ವಲ್, ನ್ಯೂಸ್ ಫಸ್ಟ್, ಕೊಡಗು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.